ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಶಾ ವ್ಲಾಗ್ಸ್. ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ ಫ್ರೆಂಡ್? ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ನೋಡಿ, ನಾನು ಇವತ್ತು ನೈಟಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ನೈಟ್ ನಾವು ಶಾವಿಗೆ ಮಾಡ್ಕೊಂಡು ಅಂತ ಅಂದ್ಕೊಂಡ್ವಿ. ಮಾಡ್ಕೊಳ್ಬೇಕು ಅಂದ್ಕೊಂಬಿಟ್ಟು ತುಂಬ ದಿವಸ ಅಂದ್ಕೊತಿದ್ವಿ. ಅಕ್ಕಿ ಸೆಟ್ ಇರಲಿಲ್ಲ. ಇಲ್ಲಾಂದರೆ ಏನಾದರೂ ಒಂದು ಮಾಡಬೇಕು ಅಂದರೆ ಕೆಲಸ ಆಗಿರ್ತಿಲ್ಲ, ರಾತ್ರಿ ಆಗೋಗಿರ್ತಿತ್ತು. ಕೆಲಸದಲ್ಲಿ ನಿಮಗೆ ಗೊತ್ತಿರೋಂಗೆ ಹಳ್ಳಿ ಕೆಲಸ ಎಲ್ಲ ಮಾಡಿಕೊಂಡ್ರೆ ಸುಸ್ತಾಗಿರುತ್ತೆ. ಏನೋ ಒಂದು ಮಾಡ್ಕೊಂಡು ತಿಂದರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಸರಿ ಬಿಡು ಅಂತ ಅಂದ್ಬಿಟ್ಟು ಅಕ್ಕಿ ಹಸಿಟ್ಟು ಮಾಡಿಸ್ಕೊಬಂದಿದ್ಲು ಅಕ್ಕ, ಮಿಲ್ ಮಾಡಿಸ್ಕೊಬಂದಿದ್ಲು. ಸರಿ ಅಂತ ಇವಾಗ ಮಾಡ್ಕೊಳೋಣ ಅಂದ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀವಿ. ಫಸ್ಟ್ ನಾನು ಅದಕ್ಕೆ ಬೆಲ್ಲನೆಲ್ಲ ಜಜ್ಕೊಂಡು ಫಸ್ಟ್ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಕಾಯಲ್ಲಿ ಮಾಡ್ಕೊಳಕ್ಕೆ ಕಾಯಿನ ಒಂದು ಕಾಯಿ ದಪ್ಪದ ಹಣ್ಗಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫಸ್ಟ್ ತುರ್ಕೋಬೇಕು. ಕಾಯಿ ತುರಮಣಿ ಇರುತ್ತಲ್ಲ ಅದರಲ್ಲಿ ತುರ್ಕೊಬಿಟ್ಟು ನಾನು ಆಮೇಲೆ ಮಿಕ್ಸಿ ಆಡ್ಕೊತೀನಿ. ನಿಮ್ಮ ಹತ್ರ ತುರಮಣಿ ಇಲ್ಲ ಅಂದರೆ ಚಾಕಲ್ಲಿ ಇದು ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಸಣ್ಣಗೆ ಫುಲ್ಲು ನುಣ್ಣಗೆ ಪೇಸ್ಟ್ ಆಗಬೇಕು. ಆಮೇಲೆ ನೀವು ಬೆಲ್ಲ ಫುಲ್ಲು ಜಜ್ಜಬೇಕು ಚೆನ್ನಾಗೆ. ಇದು ಒಂಥರ ಪೇಸ್ಟ್ ಥರ ಜಜ್ಕೊಂಡು ಹಾಕ್ಕೊಂಡು ಪಾತ್ರೆಯಲ್ಲಿ ಅದಕ್ಕೆ ನೀವು ಕಾಯಲ್ಲಿ ರುಬ್ಕೊಂಡಿರ್ತೀರಲ್ಲ ಮಿಕ್ಸಿಲಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾತ್ರ ಒಂದ್ಸಲ ಟೇಸ್ಟ್ ಒಂಥರ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತಿದ್ದೀನಿ, ಸಾರಿ. ಇವಾಗ ಏಲಕ್ಕಿ ಕಾಯಿನ ಫಸ್ಟ್ ಅದು ರುಬ್ಬೇಕಾದ್ರೆ ಹಾಕ್ಕೊಳ್ಳಿ, ಓಕೆನಾ? ಹಾಕ್ಕೊಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು, ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿಗೆ, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಂಡು, ನಾನು ಮೀಡಿಯಮ್ಮಾಗೆ ಕಾಯಲ್ಲಿಗೆ ಥರ ಕಲಿಸ್ಕೊಂಡು ತಿನ್ನಬೇಕು ಆ ಥರ ನಾನು ಅಷ್ಟೇ ಬೌಲಲ್ಲಿ ಇಟ್ಕೊಂಡು ಇವಾಗ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನಾನು ದೊಡ್ಡದು ಮಾಡ್ತೀನಿ. ನಿಮಗೆ ಗೊತ್ತಿರೋಂಗೆ ಐಕ್ಳುಗಳು ನಮ್ಮಲ್ಲಿ ಎಷ್ಟು ಜನ ಇದ್ದೀವಿ ಅಲ್ವಾ, ಅಂದರೆ ನಮಗೆ ಒಂದು ಜಾಸ್ತಿನೇ ಬೇಕಾಗುತ್ತೆ. ಅದಕ್ಕೆ ನಾನು ಒಂದು ದೊಡ್ಡ ಪಾತ್ರೆ ನಾವು ಮುದ್ದೆ ಮಾಡ್ಕೊಂಡಿದ್ವಿ. ಫಸ್ಟ್ ಮುದ್ದೆ ಮಾಮೂಲಿ ಮುದ್ದೆ ಹೆಂಗೆ ಮಾಡ್ಕೊತೀವಿ ಆ ಥರ ಮಾಡ್ಕೊಂಡು ಸ್ವಲ್ಪ ಮೀಡಿಯಮಾಗಿರಬೇಕು. ತುಂಬ ತೆಳ್ಳಗಿರ್ಬಾರ್ದು, ತುಂಬ ಗಟ್ಟಿಗಿರ್ಬಾರ್ದು. ಮೀಡಿಯಮಾಗಿ ನಾವು ಮುದ್ದೆ ಮಾಡ್ಕೊಂಡು ಇದು ಬರುತ್ತಲ್ಲ ನಾವು ಶಾವಿಗೆ ಒತ್ತೋದು, ಇದನ್ನೆಲ್ಲ ಸಂತೆಯಲ್ಲಿ ಸಿಗುತ್ತೆ. ಇವಾಗೆಲ್ಲ ದೊಡ್ಡದೆಲ್ಲ ಇವಾಗೆಲ್ಲ ಮಾಮೂಲಿ ಚಕ್ಲಿ ಒತ್ತೋದ್ರಲ್ಲೇ ಒತ್ಕೊಬಿಡ್ತಾರೆ. ನಾವು ಶಾವಿಗೆ ಒತ್ತೋದಂತ ಅಮ್ಮ ಸಂತೆಯಲ್ಲಿ ತಗೊಬಂದಿದ್ರು. ಅದರಲ್ಲಿ ಒತ್ತಿ ನಿಧಾನಕ್ಕೆ ಒಂಥರ ನ್ಯೂಡಲ್ಸ್ ಥರ ಇರುತ್ತೆ. ಇದು ನಾವು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡಿದ್ವಿ. ಟೇಸ್ಟ್ ಚೆನ್ನಾಗಿದೆ. ಮಕ್ಕಳಂತೂ ಮಾಡೋಕ್ಕೆ ಬಿಡ್ತಾನೆ ಇಲ್ಲ. ಎಮ್ಮಿ ಟೇಸ್ಟಿ ಅಂದ್ಬಿಟ್ಟು ಯಾವಾಗ ಕೊಡ್ತೀಯಾ ಅಂತ ಕಾಯ್ತಾನೆ ಇದು. ತಡಿ ಅಂದರೆ ಸಹ ಎಲ್ಲದು ಬಿಸಿ ಇದ್ರೆ ತಿನ್ನೋಕೆ ಚೆನ್ನಾಗಿರಲ್ಲ, ತಣ್ಣಗಾಗಬೇಕು, ಆವಾಗ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಮಾತ್ರ ಸೂಪರಾಗಿತ್ತು ಮಾತ್ರ. ಟೇಸ್ಟ್ ಮಾತ್ರ ನೀವು ಒಂದ್ಸಲ ಈ ಥರ ಟ್ರೈ ಮಾಡ್ಕೊಂಡು, ಕಾಯಲ್ಲಿ ಇಲ್ಲಾಂದರೆ ಚಿಲ್ಕರೆ ಸಾರು, ಇಲ್ಲಾಂದರೆ ನಾಟಿ ಕೋಳಿ ಸಾಂಬಾರು ಬರುತ್ತಲ್ಲ ಅದಕ್ಕೆ ಅದನ್ನು ಹಾಕ್ಕೊಂಡು ನೀವು ತಿನ್ನಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತು. ನಾವು ಕಾಯಲ್ಲಿ ಮಾತ್ರ ಮಾಡ್ಕೊಂಡ್ವಿ. ಇನ್ನು ಸಾಂಬಾರು ಒಂದು ಸ್ವಲ್ಪ ಸೊಪ್ಪಿನ ಸಾರು ಇತ್ತು, ಅದಕ್ಕೊಂದು ಸ್ವಲ್ಪ ಲೈಟಾಗಿ ಏನಾರ ಅನ್ನ ಮಾಡ್ಕೊಂಡ್ರೆ ಆಗುತ್ತೆ. ಒಂದು ಸ್ವಲ್ಪ ಆಮ್ಲೆಟ್ ಅಮ್ಮ ಮೊಟ್ಟೆ ತಗೊಬಂದಿದ್ದು ಸಂತೆಯಿಂದ, ಅದಕ್ಕೆ ಸರಿ ಈ ಕಡೆ ಮೊಟ್ಟೆ ಆಮ್ಲೆಟು ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು ಅದು ಶಾವಿಗೆ ಅಲ್ಲಿ ತಿಂದಿರ್ತೀವಲ್ಲ ಸಿಹಿ ಅಲ್ವಾ, ಅದಕ್ಕೆ ಒಂಥರ ಅನಿಸ್ಬಿಡ್ತು ಅಂದ್ಬಿಟ್ಟು ಈ ಕಡೆ ಅಮ್ಮ ನನ್ನ ಮಗಳಂತೂ ತಿನ್ನೋದೇ ಇಲ್ಲ. ಅದೇನೋ ಗೊತ್ತಿಲ್ಲ, ನನ್ನ ಮಗಳಿಗೆ ಇಷ್ಟನೇ ಇಲ್ಲ. ಅವಳಿಗೆ ಕಾಯಲ್ಲಿ ಶಾವಿಗೆ ಅಂದ್ರೇ ಇಷ್ಟ ಇಲ್ಲ. ಒಂದು ತಿನ್ಸಿದ್ರೆ ಮಮ್ಮಿ ನಂಗೆ ಬೇಡ ಅಂತ ಹೇಳ್ತಾಳೆ. ಅವಳಿಗೆ ಇಷ್ಟ ಇಲ್ಲ, ಸುಮ್ಮನೆ ಮಕ್ಳಿಗೆ ಇಷ್ಟ ಇಲ್ಲ ಬಲವಂತ ಮಾಡಬೇಡ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಈ ಕಡೆ ಆಮ್ಲೆಟ್ ಮಾಡ್ಕೊಂಡು ಪ್ಲೇಟಲ್ಲಿ ಇಟ್ಕೊಂಡು ಈ ಕಡೆ ಶಾವಿಗೆ ಎಲ್ಲ ಒತ್ತಿ ರೆಡಿ ಮಾಡ್ಕೊಂಡ್ವಿ. ಇವಾಗೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಕ್ಲಾಸ್ ಸೇರಿ ಎಲ್ಲ ಒತ್ತಿ ಬಿಡೋದು ರೆಡಿ ಮಾಡಿಬಿಟ್ಟು ಹೋದಾಗೆಲ್ಲ ಸೇರ್ಕೊಂಡು ನಾವು ಮಾಡ್ಕೊಂಡೆಲ್ಲ ನಾವು ಆಮ್ಲೆಟ್ ಎಲ್ಲ ಮಾಡ್ಕೊಂಡು ಈ ಕಡೆ ಅನ್ನನೂ ಕೂಗಿಸ್ಕೊಂಡಿದ್ದೆ. ಮಕ್ಳಿಗೆ ಯಾರು ಊಟ ಎಲ್ಲ ಆದಮೇಲೆ ಒಂದೊಂದು ಶಾವಿಗೆ ತಿನ್ಕೊಂಡು ಒಂಚೂರು ಒಂದು ಲೈಟಾಗಿ ಒಂಚೂರು ಅನ್ನ ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ವಾಂತಿ ಮಾಡೋಂಗಾಗುತ್ತೆ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಇವಾಗ ಕಾಯಲ್ಲೆಲ್ಲ ರೆಡಿ ಆಯಿತು. ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ನಮ್ಮ ಗುಂಡು ನನ್ನ ತಂಗಿ ಮಗ ಮನ್ಕೊಬಿಟ್ಟಿತ್ತು. ಅದಕ್ಕೆ ಅವಳು ತಿನ್ನಿಸ್ತಾ ಇದ್ದಾಳೆ, ಹಂಗೆ ನಿದ್ದೆ ತೂಗುಡಿಸ್ತಾ ಇದ್ದಾನೆ ಅವನು. ತೂಗುಡ್ಸ್ಕೊಂಡು ಹಂಗೆ ತಿಂತಾ ಇದ್ದಾನೆ. ಅದಕ್ಕೆ ಅವಳಿಗೂ ತಿನ್ನಿಸ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಅನ್ನ ಎಲ್ಲ ಇತ್ತು, ನಾನು ಒಳಗಡೆ ಊಟ ಎಲ್ಲ ತಗೊಬರ್ತಾ ಇದ್ದೆ. ನಾನು ಇನ್ನು ಆಮ್ಲೆಟ್ ಎಲ್ಲ ನನ್ನ ಮಗಳು ತಿನ್ನೋದಿಲ್ವಲ್ಲ, ಮಮ್ಮಿ ನನಗೆ ಅನ್ನ ಇಕ್ಕೊಡೋದು ಸರಿ ಅಂತ ಅವಳಿಗೂ ಸೊಪ್ಪಿನ ಸಾರು ಸ್ವಲ್ಪ ಇತ್ತು, ಸ್ವಲ್ಪ ಅದನ್ನು ಬಿಸಿ ಮಾಡಿ ಸೈಡಲ್ಲಿ ಇಟ್ಕೊಂಡು ಪಾತ್ರೆಯಲ್ಲಿ ಈ ಕಡೆ ಆಮ್ಲೆಟ್ ಈ ಕಡೆ ಅನ್ನ, ಅವಳಿಗೆ ಅನ್ನ ಮಾಡಿ ತುಪ್ಪದಲ್ಲಿ ಹಾಕ್ಕೊಂಡು ತಿಂತಾಯಿದ್ವಿ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಬಿಸಿ ಬಿಸಿ ಇರಬಾರ್ದು, ತಣ್ಣಗಾಗಿರಬೇಕು. ಶಾವಿಗೆ ತಣ್ಣಗಿರೋದಕ್ಕೆ ಕಾಯಲ್ಲಿ ಮತ್ತು ತುಪ್ಪ ಬಿಸಿ ಮಾಡ್ಕೋಬೇಕು. ನಾನು ತುಪ್ಪ ಬಿಸಿ ಅನ್ನೋದಕ್ಕೆ ಶಾವಿಗೆ ಬಿಸಿ ಅಂತಿದ್ದೀನಿ. ತುಪ್ಪ ಬಿಸಿ ಆಗಿರೋ ತುಪ್ಪನ ಹಾಕ್ಕೊಂಡು ನೀವು ಕಾಯಲ್ಲಿ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮಾತ್ರ ಸೂಪರಾಗಿರುತ್ತೆ. ಸರಿ ಅಂದ್ಬಿಟ್ಟು ನಾವೆಲ್ಲ ಊಟ ಮಾಡಿದ್ವಿ. ಕುತ್ಕೊಂಡೆಲ್ಲ ಊಟ ಮಾಡಿ ಎತ್ತಿದ್ದಕ್ಕೆ ಸುಸ್ತಾಗಿ ಹೋಯ್ತು. ಸರಿ ಅಂದ್ಬಿಟ್ಟು ನಾನು ಇದನ್ನಪ್ಪ ಕರ್ಮೆ ಸೊಪ್ಪಲ್ಲಿ ಕಿತ್ತು ಇಟ್ಕೊಂಡಿದ್ದೆ. ಅದು ಕೊಬ್ಬರೆಣ್ಣೆ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ. ಸರಿ ಬಿಡು ಇವಾಗೆಲ್ಲ ಮಾಡ್ಕೊತಿರೋ ಕೆಲಸ, ಆಮೇಲೆ ನೈಟ್ ಮಾಡಿಬಿಟ್ಟು ಇಟ್ಬಿಟ್ರೆ ಸರಿ ಆಗುತ್ತೆ, ಬೆಳಗ್ಗೆಗೆ ಹಚ್ಕೊಳಕ್ಕೆ ಸರಿ ಆಗುತ್ತೆ ತಲೆಗೆ ಅಂದ್ಬಿಟ್ಟು ನಾನು ಇವಾಗ ಸರಿ ಒಂದು ಪಾತ್ರೆಯಲ್ಲಿ ಕೊಬ್ಬರೆಣ್ಣೆ ಹಾಕ್ಬಿಟ್ಟು ಫಸ್ಟ್ ಬಿಸಿ ಮಾಡ್ಕೊಂಡು ನೀವು ಒಂದು 2-3 ಸ್ಪೂನ್ ಜಾಸ್ತಿ ಮಾಡ್ತಾಯಿದ್ರೆ 4-5 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ. ಆಮೇಲೆ ಕರ್ಮೆ ಸೊಪ್ಪು ಮತ್ತು ದಾಸವಾಳದ ಎಲೆ, ದಾಸವಾಳದ ಹೂವು, ಆಮೇಲೆ ಸ್ವಲ್ಪ ಬೇವಿನ ಸೊಪ್ಪು ಸ್ವಲ್ಪ ಮತ್ತು ಮೆಹಂದಿ ಸೊಪ್ಪು ಎಲ್ಲ ನ್ಯಾಚುರಲ್. ಇದು ಅಮ್ಮ ಮನೇಲೆ ಎಲ್ಲದು ಫುಲ್ಲು ಸಿಗುತ್ತೆ ಇಲ್ಲೇ ಎಲ್ಲದನ್ನು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊತೀವಿ. ಆಮೇಲೆ ಸ್ವಲ್ಪ ಈರುಳ್ಳಿ, ನೀವು ಸಣ್ಣ ಈರುಳ್ಳಿ ಬರುತ್ತಲ್ಲ ಸಾಂಬಾರು ಈರುಳ್ಳಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಕಾಡಿನೆಲ್ಲಿಕಾಯಿ ಯೂಸ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರ್ತದೆ. ಎಲ್ಲ ಹಾಕ್ಬಿಟ್ಟು ನೀವು ಎಣ್ಣೆ ಮಾಡಿಟ್ಕೊಂಡ್ರೆ, ಆಮೇಲೆ ಆಲೂವೆರಾ ಇತ್ತು, ಆಲೂವೆರಾ ಎಳೆದಿತ್ತು, ತುಂಬ ಎಳೆದಂದರೆ ಅದಕ್ಕೇನು ಲೋಳೆ ಇರಲಿಲ್ಲ ಒಳಗೆ, ಅದಕ್ಕೆ ಸಮೇತ ನಾವೇನು ಸೋಸ್ತೀವಲ್ವಾ, ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ನಾನು ಹಂಗೆ ಮಾಡಿಬಿಟ್ಟು ಫುಲ್ಲು ಚೆನ್ನಾಗಿ ಸ್ವಲ್ಪ ರಸ ಹಸ್ರಿಗೆ ಬರಬೇಕು ಅಲ್ಲಿವರೆಗೂ ನಾವು ಸಣ್ಣ ಉರಿಲಿ
ಬೇಯಿಸ್ಕೊಂಡು ಸರಿ ಅಂದ್ಬಿಟ್ಟು ಪ್ಲೇಟ್ ಮುಚ್ಚಿ ಎತ್ತಿಕ್ಬಿಟ್ಟೆ. ಆಮೇಲೆ ಸರಿ ಅಂದ್ಬಿಟ್ಟು ಇನ್ನೇನು ಎಲ್ಲ ಆಯ್ತು, ರೆಡಿ ಮಾಡಿಬಿಟ್ಟು ಎಲ್ಲದನ್ನು. ಇನ್ನು ರಾತ್ರಿ ಹೋಗ್ಬಿಟ್ಟು ಊಟ ಎಲ್ಲ ಆಯ್ತು. ನಾವು ಅದಕ್ಕೆ ದನಗಳಿಗೆಲ್ಲ ಮೇವು ಹಾಕ್ಬಿಟ್ಟು ಕಟ್ಟಾಕ್ಬಿಡೋಣ. ಕಟ್ಟಾಕಿನೇ ಮನ್ಕೊಳ್ಳೋಷ್ಟೊತ್ತಿಗೆ ಸರಿ 11 ಗಂಟೆ ಆಗೋಗ್ಬಿಡುತ್ತೆ. ನಾವು ಅದಕ್ಕೆ ಸರಿ ಅಂತ ಅಕ್ಕಂಗೆ ನಾನು ತುಂಬಿಕೊಡ್ತಿದ್ದೆ. ಅವಳು ಹೋಗ್ಬಿಟ್ಟು ಒಳಗಡೆ ಆಗ್ತಾಯಿದ್ಲು. ಇನ್ನೇನು ಈ ಥರನೇ ಇರೋ ಸೈಡ್ ಒಂದು ಸ್ವಲ್ಪ ಗಾಳಿಗೆ ಅವಕ್ಕೂ ಇರಬೇಕು ಹೊರಗಡೆ. ಆಮೇಲೆ ಸರಿ ಅಂದ್ಬಿಟ್ಟು ಇದು ಗಾಳಿ ಸ್ವಲ್ಪ ತಿರ್ಲಿ, ಆಮೇಲೆ ಕಟ್ಟಾಕೋಣ ಬಿಡು ಅಂದ್ಬಿಟ್ಟು ನಮ್ಮದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಕಟ್ಟಾಕ್ತಾಯಿದ್ವಿ. ನಮ್ಮ ಕರಿಯ ಹೆಂಗೆ ಮಾಡ್ತಿದ್ದಾನೆ ನೋಡಿ. ಅವನು ನಮ್ಮ ಅಕ್ಕನ ಹತ್ರ ಜಾಸ್ತಿ ಹಚ್ಕೊಬಿಟ್ಟಿದ್ದಾನೆ. ಅವಳು ಮುದ್ದು ಮಾಡ್ತಾ ಇರ್ತಾಳೆ, ಅದಕ್ಕೆ ಅವನ ಹತ್ರನೇ ಹೋಗ್ಬಿಟ್ಟು ಎಗರುತ್ತಾ ಇದ್ದಾನೆ ಹಂಗೇನೆ. ಸರಿ ಅಂದ್ಬಿಟ್ಟು ಎಲ್ಲ ಮೇವೆಲ್ಲ ಸುರಿದ್ಬಿಟ್ಟು ಒಂದೊಂದೇ ಒಳಗಡೆ ಕಟ್ಟಾಕ್ತೀವಿ. ಇದಾದರೆ ತುಂಬ ಬೇಗ ಕಟ್ಟಾಕ್ರಿ, ಹಂಗಂದ್ರೆ ಸಗಣಿ ಎಲ್ಲ ಇಕ್ಕೊಬಿಟ್ಟು ಅವೇ ಮನ್ಕೊಬಿಡ್ತವೆ ಸುಮ್ಮನೆ. ಆಮೇಲೆ ಬೆಳಗ್ಗೆ ನಮಗೇ ಹಾಲು ಕರೆಯೋಕ್ಕೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಒಂದು 10-11 ಗಂಟೆ ಅಷ್ಟೊತ್ತಿಗೆ ನಾವು ಇದು ಕಟ್ಟಾಕ್ಬಿಡೋಣ ಸರಿ ಅಂದ್ಬಿಟ್ಟು ನಾವು ಇವಾಗ ದನಗಳೆಲ್ಲ ಕಟ್ಟಾಕಿದ್ವಿ. ಒಳಗಡೆ ಕಟ್ಟಾಕ್ಬಿಟ್ಟು ಇನ್ನು ಚಿಲ್ಕ ಹಾಕೊಂಬಿಟ್ಟು ಬಂದ್ವಿ. ಇನ್ನೇನು ಇರಲ್ಲ, ಇನ್ನು ಬೆಳಗ್ಗೆ ಮಾಮೂಲಿ ಹಾಲು ಕರ್ಕೊಳೋದಷ್ಟೇ. ಎಲ್ಲ ಫುಲ್ಲು ಮೇವೆಲ್ಲ ಹಾಕ್ಬಿಟ್ಟಿರ್ತೀವಿ. ಶೈಲೇಜಲ್ಲಿ ಇವಾಗ ಅದೇ ಇರೋದು ಚೆನ್ನಾಗಿರುತ್ತೆ. ಶೈಲೇಜ್ ತಿನ್ಕೊಂಡು ಹಸುಗಳಿಗೂ ಹಾಲಿಗೂ ಅಷ್ಟೇ ಹಾಲು ಚೆನ್ನಾಗಿ ಕೊಡುತ್ತೆ ಶೈಲೇಜ್ ಹಾಕೋದ್ರಿಂದ. ಸರಿ ಅಂದ್ಬಿಟ್ಟು ನಾವು ಈ ಕಡೆ ಕುರಿಮರಿಗಳಿಗೂ ಒಂದು ಸ್ವಲ್ಪ ಅಕ್ಕ ಜೋಳ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಳೆ. ಒಂದು ಜೋಳ ಮತ್ತು ಇದು ಬೂಸ ಮತ್ತು ಹಿಂಡಿ ಅಂತ ಇದು 3 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಳೆ. ಅದಕ್ಕೂ ಇದು ಕುರಿಮರಿಗಳಿಗೂ ಸ್ವಲ್ಪ ದಪ್ಪ ಆಗುತ್ತೆ ಮತ್ತು ಒಂಥರ ಚೆನ್ನಾಗೂ ಆಗ್ತವೆ ಅಂದ್ಬಿಟ್ಟು ಆ ಥರ ಮಿಕ್ಸ್ ಮಾಡಿ ಒಂದು ಚೀಲದಲ್ಲಿ ಇಟ್ಕೊಬಿಟ್ಟಿದ್ದಾಳೆ. ಸರಿ ಎಲ್ಲಿ ಬೇಕಲ್ಲಿ ಕೋಳಿ ಮೊಟ್ಟೆ ಹಾಕ್ತಿದ್ದಾವೆ, ಅಲ್ಲಿ ಇದಾಗ್ತಿದ್ಲಲ್ಲ ಅಕ್ಕ, ಇದು ಕುರಿಮರಿಗೆ ಮೇವು ಹಾಕ್ಬೇಕು, ಅಲ್ಲಿ ಮೂಲೆಯಲ್ಲಿ ಹೋಗಿ ಕೋಳಿ ಮೊಟ್ಟೆ ಇಕ್ಬಿಟ್ಟು ಅದಕ್ಕೆ ಸರಿ ಅಂದ್ಬಿಟ್ಟು ಕೊಟ್ಟಲು. ಅದನ್ನು ತಗೊಂಡು ಒಳಗಡೆ ಇಟ್ಟೆ. ಐಕ್ಳೆಲ್ಲ ಮನ್ಕೊಂಡಿದ್ದಾವೆ. ಎಲ್ಲ ಸರಿ ಮನ್ಕೊಂಡು ನಾವು ಸರಿ ಅಂದ್ಬಿಟ್ಟು ಅಕ್ಕ ನಾವು ಮನ್ಕೊಂಡ್ವಿ ಎಲ್ಲ. ಇನ್ನು ಬೆಳಗ್ಗೆ ಆಯಿತು. ಇನ್ನು ಬೆಳಗ್ಗೆ ಮತ್ತೆ ಮೆಹಂದಿ ಎಲ್ಲ ರುಬ್ಕೊಬಿಟ್ಟು ಹಚ್ಕೋತಾ ಇದ್ವಿ. ಬೆಳಗ್ಗೆ ಅಂದರೆ ಬೆಳಗ್ಗೆ ಟಿಫನ್ ಎಲ್ಲ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ರೆಡಿ ಎಲ್ಲ ಕೆಲಸ ಮಾಡ್ಕೊಂಡು ಫ್ರೀಯಾಗಿದ್ವಿ. ಆಮೇಲೆ ಕರೆಂಟ್ ಬಂತಲ್ಲ 10 ಗಂಟೆಗೆ. 10 ಗಂಟೆ ಕರೆಂಟ್ ಬಂದರೆ ನಾವು ರುಬ್ಕೊಳಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ಅಮ್ಮ ಹೋಗ್ಬಿಟ್ಟು ಅದನ್ನು ಕೊಂಬೆನೇ ಕಿತ್ಕೊಬಂದ್ಬಿಟ್ಟಿತ್ತು ಇದು ಮೆಹಂದಿ ಸೊಪ್ಪಿಂದು. ಅದಕ್ಕೆ ಸರಿ ಅಂದ್ಬಿಟ್ಟು ಮೆಹಂದಿ ಸೊಪ್ಪನ್ನೆಲ್ಲ ಅಕ್ಕ ರುಬ್ಬಿಟ್ಟೆಲ್ಲ ಮಿಕ್ಸ್ ಮಾಡಿಟ್ಟಿದ್ವಿ. ಇನ್ನೇನು ಅದನ್ನ ಸೊಪ್ಪನ್ನೆಲ್ಲ ಎಲ್ಲರೂ ಸೇರ್ಕೊಂಡು ಹಚ್ಕೊಬಿಡೋಣ ಅಂದ್ಬಿಟ್ಟು ನಾನು, ನನ್ನ ತಂಗಿ, ನಮ್ಮ ಅಕ್ಕನ ಮಕ್ಕಳು ಹಗ್ಗಳಿಗೆ ನನಗೆ ನನ್ನ ಮಗಳಿಗೆ ಎಲ್ಲರಿಗೂ ಸೇರ್ಕೊಂಡು ಎಲ್ಲ ಒಂದು ಬಾಣಲಿ ಫುಲ್ಲು ಕಲಿಸ್ಬಿಟ್ಟಿದ್ವಿ ನಮ್ಮ ಅಕ್ಕ. ಚೆನ್ನಾಗಿ ಫಸ್ಟು ಮೆಂತೆನ ರುಬ್ಬಿಟ್ಟು ಅದನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಮೆಹಂದಿ ಸೊಪ್ಪು ಆಮೇಲೆ ಮೊಟ್ಟೆ ಮೊಸರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಕಲಿಸ್ಕೊಂಡು ಎಲ್ಲ ಹಚ್ಕೋತಾ ಇದ್ವಿ. ನನ್ನ ಮಗಳಿಗೂ ಹಚ್ತೆ ಮತ್ತು ನಮ್ಮ ಅಕ್ಕನ ಮಗಳಿಗೆ ಅವಳಿಗೆ ಹಚ್ಚಿದ್ವಿ. ನಾನು ಇವಾಗ ನನ್ನ ತಂಗಿಗೂ ಹಚ್ಚಿದ್ಲು. ನಾನು ನಮ್ಮ ಅಕ್ಕನ ಹಚ್ತೀನಿ, ನಮ್ಮ ಅಕ್ಕ ನನಗೆ ಹಚ್ತಾಳೆ. ಅದಕ್ಕೆ ಎಲ್ಲ ಸೇರ್ಕೊಂಡು ಎಲ್ಲ ಹಚ್ಕೊಂಡ್ವಿ ತಲೆಗೆ. ಮೆಹಂದಿ ಹಚ್ಕೊಬಿಟ್ಟು ಸರಿ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಬಿಸಿಲು ಬರುತ್ತೆ. ಅಮ್ಮ ದ್ರಾಕ್ಷಿ ಎಲ್ಲ ತಂದಿದ್ರು. ಅದಕ್ಕೆ ಮಕ್ಕಳು ಐಕ್ಳುಗಳೆಲ್ಲ ನನಗೆ ತೊಳ್ಕೊಂಡು ಸರಿ ಅಂದ್ಬಿಟ್ಟು ನಾನು ಚೆನ್ನಾಗೇ ಕ್ಲೀನಾಗಿ ಉಪ್ಪು ಹಾಕ್ಬಿಟ್ಟೆಲ್ಲ ವಾಶ್ ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾಯಿದ್ದೆ. ಅವು ಐಕ್ಳುಗಳೆಲ್ಲ ತಿಂದು ಇವಾಗ ಸಮ್ಮರ್ ಸೀಸನ್ ಇದರಿಂದ ಗ್ರೇಪ್ಸು ಮತ್ತು ಕಲ್ಲಂಗಡಿ ಎಲ್ಲ ಇತ್ತು. ಅದೆಲ್ಲ ಫುಲ್ಲು ಸೀಸನೆಲ್ಲ ಖಾಲಿ ಆಗೋಯ್ತು. ಕಲ್ಲಂಗಡಿ ಹೊಸಿ ತಂದಿರಲಿಲ್ಲ ನಾವಂತೂ. ನೋಡಿ ನಮ್ಮ ಗುಂಡು ನೋಡಿ ದ್ರಾಕ್ಷಿ ಹಿಡ್ಕೊಂಡು ನನ್ನ ತಂಗಿ ಮಗ ಎಲ್ಲ ಸೀರೆ ಅದಕ್ಕೂ ನಮ್ಮ ಅಮ್ಮ ಅಂತೂ ಬೇಡ ಅಂದ್ರೂ ಸರಿ ಅಂತ ಕಟ್ಟು ಅಜ್ಜಿ ಅಂದ್ಬಿಟ್ಟು ಕಟ್ಟಿಸ್ಕೊಂಡು ಸರಿ ಅಂದ್ಬಿಟ್ಟು ಇನ್ನು ಕರೆಂಟ್ ಹೋಗ್ಬಿಡುತ್ತೆ 2 ಗಂಟೆ ಅಷ್ಟು. 10 ಗಂಟೆನೇ 2 ಗಂಟೆವರೆಗೂ ಇರುತ್ತೆ. ಒಂದು ವಾರ ಇದು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಗೆ ಕೊಡ್ತಾರೆ. 10 ಗಂಟೆಯಿಂದ 2 ಗಂಟೆ, 2 ಗಂಟೆಯಿಂದ 6 ಗಂಟೆ ಈ ಥರ ಕೊಡ್ತಾರೆ. ಅದಕ್ಕೆ ಸರಿ ಅಂದ್ಬಿಟ್ಟು ಅಮ್ಮ ಹೀರೆಕಾಯಿ ತೊಗೊಬೈತೆ. ಎಷ್ಟು ಎಳೆದು ಗೊತ್ತ ಮಾತ್ರ, ಹಂಗೇ ಫುಲ್ಲು ಒಂಥರ ಚೆನ್ನಾಗಿತ್ತು ಎಳೆ. ನಾನು ಮೆಹಂದಿ ಎಲ್ಲ ಹಚ್ಚಿರೋದಕ್ಕೂ ಕೈ ಫುಲ್ಲು ಕೆಂಪಗಾಗೋಗ್ಬಿಟ್ಟಿದೆ. ಇದು ಹೋಮ್ ಮೇಡ್ ಮೆಹಂದಿ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಇನ್ನು ರೆಡಿಮೇಡ್ ಆದರೆ ಕೆಮಿಕಲ್ ಹಾಕಿರ್ತಾರಲ್ಲ ಅದು ಬೇಗನೆ ಹೋಗ್ಬಿಡುತ್ತೆ. ಫುಲ್ಲು ಹೀಟಾಗಿದ್ದರೆ ಮತ್ತು ತಲೆಗೆ ಹಚ್ಕೊಳೋದ್ರಿಂದ ಫುಲ್ಲು ಎಷ್ಟು ತಂಪಾಯಿತು ಗೊತ್ತಾ. ನಾನು ತಲೆಗೆಲ್ಲ ಮೆಹಂದಿ ಎಲ್ಲರೂ ಹಚ್ಕೊಂಡಿದ್ದು ಸರಿ ಅಂದ್ಬಿಟ್ಟು ಇದು ಸಾಂಬಾರು ಮಾಡ್ಬಿಡೋದ್ಬಿಟ್ಟು ಅಕ್ಕ ಅಂದ್ಲು ಕರೆಂಟ್ ಹೋಗ್ಬಿಡುತ್ತೆ, ಸಾಂಬಾರು ಮಾಡಿ ಇಕ್ಬಿಡೋಣ, ಆಮೇಲೆ ಕೆಲಸ ಮಾಡ್ಕೊಳೋಣ ಬಿಡು ಅಂತ ಅಂದ್ಬಿಟ್ಟು ಐಕ್ಳಿಗೆಲ್ಲ ತಲೆ ತೊಳಿಬೇಕು, ಬಿಸಿಲಲ್ಲಿ ತಲೆ ತೊಳಿಬೇಕಿಲ್ಲ ಶೀತ ಆಗ್ಬಿಡುತ್ತೆ ಸರಿ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಸಾಂಬಾರು ಮಾಡ್ತಾಯಿದ್ವಿ. ಅದಕ್ಕೆ ಹೀರೆಕಾಯಿನ ಫಸ್ಟ್ ಕುಯ್ಕೊಂಡೆ. ಆಮೇಲೆ ಈ ಕಡೆ ಕುಕ್ಕರಲ್ಲಿ ಇದು ತೊಗರಿಬೇಳೆ ಮತ್ತು ಹೆಸರುಬೇಳೆ ಒಂದು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಈ ಕಡೆ ಕುಕ್ಕರಲ್ಲಿ ಇಟ್ಕೊಳ್ಳಿ. ಇವಾಗ ನೀವು ಈ ಕಡೆ ಒಗ್ಗರಣೆ ಹಾಕೊಳ್ಳಿ. ಒಂದು ಪಾತ್ರೆ ತೊಗೊಂಡು ಹೀರೆಕಾಯಿನ ಫಸ್ಟ್ ನಾನು ಮೇಲ್ಗಡೆದೆಲ್ಲ ಸಿಪ್ಪೆ ಎರ್ಕೊಬಿಟ್ಟು ನೀವು ಸಣ್ಣ ಕುಯ್ಕೊಂಡು ಸಪ್ರೇಟ್ ಎತ್ಕೊಂಬಿಟ್ಟು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ. ಮಾಮೂಲಿ ಕರಿಬೇವು ಸೊಪ್ಪು, ಸಾಸಿವೆ, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಅದಕ್ಕೆ ನೀವು ಹೀರೆಕಾಯಿ ಕುಯ್ದಿರ್ತೀರಲ್ಲ ಸಣ್ಣ ಅದಕ್ಕೆ ಹಾಕ್ಬಿಟ್ಟು ಮಸಾಲೆ ಮಾಮೂಲಿ ಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಜಾಸ್ತಿ ಖಾರ ಹುಳಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಂತ ಚಿಕನ್ ಸಾಂಬಾರು ಥರ ಇರುತ್ತೆ ಅಲ್ವಾ, ಟೇಸ್ಟಿಯಾಗಿರುತ್ತೆ. ಸರಿ ಅಂದ್ಬಿಟ್ಟು ನಾನು ಈ ಕಡೆ ಸಾಂಬಾರು ಎಲ್ಲ ಮಸಾಲೆ ಇವಾಗ ಕೂಗಿತ್ತಲ್ಲ ಇದು ಒಂದು ಟೊಮೊಟೊ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈ ಕಡೆ ಕೂಗಿರೋದನ್ನ ಚೆನ್ನಾಗಿ ಬೆಂದಿದೆ ಇದು ತೊಗರಿಬೇಳೆ ಮತ್ತು ಹೆಸರುಬೇಳೆ ಚೆನ್ನಾಗಿ ಗಟ್ಟಿ ಬರುತ್ತೆ. ಇವಾಗ ಎಲ್ಲಿ ಸಾಂಬಾರು ಸಾಕಾಗುತ್ತೆ ಅಲ್ವ, ಮಕ್ಕಳು ಐಕ್ಳುಗಳು ಜಾಸ್ತಿ ಅಂತ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಿದ್ದಾಳೆ ಅಕ್ಕ. ಆ ಸಾಂಬಾರನ್ನೇ ಎಷ್ಟು ಚೆನ್ನಾಗಿತ್ತು ಅಂತ ಒಸಿ ಕುಡಿತಾ ಇರಲಿಲ್ಲ ಅವರಂತೂ. ಅನ್ನ ಮಾತ್ರ ಸ್ವಲ್ಪ, ಸಾಂಬಾರು ಮಾತ್ರ ಜಾಸ್ತಿ. ಈ ಕಡೆ ಅನ್ನಕ್ಕೆ ಇಡ್ತೆ ಸರಿ ಅಂದ್ಬಿಟ್ಟು ನಾವೆಲ್ಲ ಇದು ಸರಿ ಅಂದ್ಬಿಟ್ಟು ನೀರೊಳಗೆ ಉರಿ ಹಾಕ್ತೆ. ತಲೆ ತೊಳಿಬೇಕಾದ್ರೆ ಸ್ನಾನ ಮಾಡಿಸ್ಬೇಕಲ್ಲ ಅಂದ್ಬಿಟ್ಟು ಇವಾಗ ಅಕ್ಕ ಅದಕ್ಕೆ ಸರಿ ನಾನು ಅಲ್ಲಿ ಹೋಗ್ಬಿಟ್ಟು ಇದು
ದನಗಳನ್ನೆಲ್ಲ ಇದು ಮಾಡಿ ಬರ್ತೀನಿ, ಕಟಾಕ್ತೀನಿ ನಾನು, ನೀನು ಸರಿ ಅಂದ್ಬಿಟ್ಟು ಸಾಂಬಾರು ನೋಡ್ಕೊ ಹಂಗೆ ನಾನು ನೀರೆಲ್ಲ ಉರಾಕಂತಂದು. ಸರಿ ಐಕ್ಳುಗಳೆಲ್ಲ ನೋಡಿ ಹೆಂಗೆ ಆಡ್ತವೆ ಅಂದರೆ ಮಾತ್ರ ಮಕ್ಳುಗಳು, ಅಪ್ಪ ಸಾಕಾಗಿ ಹೋಗುತ್ತೆ ಅತ್ತಗೆ ನನಗಂತೂ. ಅದಕ್ಕೆ ಸರಿ ಅಂದ್ಬಿಟ್ಟು ಐಕ್ಳು ಆಟಾಡ್ತಾಯಿದ್ದೆ. ನಾನು ಸಾಂಬಾರು ನೋಡ್ಕೊಂಡು ಅದು ಉಕ್ಕು ಬಿಡುತ್ತಲ್ವ, ಅದಕ್ಕೆ ಈ ಕಡೆ ಸಾಂಬಾರು ನೋಡ್ಕೊಂಡು ನಾನು ನೀರೊಳಗೆ ಬೂದಿ ಎಲ್ಲ ಬಾಚ್ಬಿಟ್ಟು ನೀರೊಳಗೆ ಉರಾಕಂತ ಇದ್ದೆ. ಉರಿ ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ತಲೆ ಬಿಸಿಲಿದ್ದಾಗ ತಲೆನ ಎಲ್ಲಿ ತೊಳಿತೀನಿ. ಆಮೇಲೆ ಬಂದುಬಿಟ್ಟು ಹಂಗೇ ಅಂಡೇಲಿ ಇದು ಬಚ್ಚಲು ಮನೇಲಿ ಕೂತ್ಕೊಂಡು ಸ್ನಾನ ಮಾಡ್ಕೊಂಡು ಸರಿ ಆಗುತ್ತೆ ಅಂದು ನೋಡಿ. ಇದು ಕುದೀತಾ ಇತ್ತು, ಸಾಂಬಾರು ಎಷ್ಟು ಗಮ್ ಅಂತಿತ್ತು ಅಂದರೆ ಮಾತ್ರ. ಹೀರೆಕಾಯಿ ಬೇಳೆ ಹಾಕಿ ನೀವು ಈ ಥರ ಒಂದು ಸರಿ ಸಾಂಬಾರು ಮಾಡಿ ಟ್ರೈ ಮಾಡಿ ನೋಡಿ, ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನೀರಲ್ಲೆಲ್ಲ ಕಾಯ್ತಾ ಇತ್ತು, ಅದಕ್ಕೆ ಸರಿಬಿಟ್ಟು ನಾನು ಅದಕ್ಕೆ ಹಸುಗಳಿಗೆಲ್ಲ ನೀರು ಕುಡಿಸ್ಬಿಟ್ಟು ಅಕ್ಕಂಗೆ ಆ ಕಡೆ ಇಟ್ಕೊಡೋಣ ಅಂದ್ಬಿಟ್ಟು ನಾನು ಹಸುಗಳನ್ನ ನೀರು ಕುಡಿಸ್ಕೊಂಬಿಟ್ಟು ಕರ್ಕೊಂಡು ಆ ಕಡೆ ಹೋಗ್ತಾ ಇದ್ದೆ. ಹಿಡ್ಕೊಂಡು ಸ್ವಲ್ಪ ದೂರ, ಅಷ್ಟೊಂದೇನು ದೂರ ಇಲ್ಲ ನಮ್ಮ ಮನೆ ಹತ್ರನೇ. ಇವಾಗ ನಾವು ತೋಟದಲ್ಲೇ ಇರೋದ್ರಿಂದ ನಾವೇನು ಊರೊಳಗೆ ಸಿಟಿ ಒಳಗೆ ಹೋಗ್ಬೇಕು ಆ ಥರ ಏನಿಲ್ಲ. ಇಲ್ಲೇ ಹೊಲ್ದ ಹತ್ರ ಇರುತ್ತೆ, ಇಲ್ಲೇ ನಮ್ಮ ಮನೆ, ಇಲ್ಲೇ ಹೊಲ್ದ ಹತ್ರ ಮೇಯ್ಸ್ಕೊ. ಒಬ್ಬೊಬ್ಬರು ಊರೊಳಗಡೆ ಮನೆ ಮಾಡ್ಕೊಂಡಿರ್ತಾರೆ, ಹೊಲ್ದ ಹತ್ರ ಹೋಗಿ ದನಗಳು ಕಟ್ಟಾಕ್ತಾನೆ. ಆ ಸರಿ ಅಂದ್ಬಿಟ್ಟು ಈ ಕಡೆ ಇಟ್ಕೊಂಡು ಆ ಕಡೆ ಅಮ್ಮ ಆ ಕಡೆ ಕುರಿಮರಿ ಎಲ್ಲ ಮೇಯಿಸ್ತಾ ಇರ್ತಾರೆ ಅಂತ ತಂಗಿನ ಆ ಕಡೆ ಇಟ್ಕೊಂಡು ಹೋದ್ಲು. 4 ಹಸುಗಳಿರೋದ್ರಿಂದ ಇದು 2 ಹಸು ಯಾರಾದರೂ ಇರಬೇಕಿಲ್ಲ ಅಂದರೆ ಓಡೋಗ್ಬಿಡ್ತವೆ ನೋಡಿ. ಐಕ್ಳುಗಳೆಲ್ಲ ಮೆಹಂದಿ ಹಚ್ಕೊಂಡ್ರದಕ್ಕೆ ಅದಕ್ಕೆ ಎಷ್ಟು ಚೆನ್ನಾಗಿದೆ, ಒಂಥರ ಚೆನ್ನಾಗಿತ್ತು, ಗೋರಂಟಿ ಥರ ಎಷ್ಟು ಚೆನ್ನಾಗಿದೆ ನೋಡಿ. 3 ಜನ, ನನ್ನ ತಂಗಿ ಮಗಳು, ಅಕ್ಕನ ಮಗಳು, ನನ್ನ ಮಗಳು, 3 ಜನ ಹಚ್ಕೊಂಡಿದ್ವಿ. ಸರಿ ಅಂತ ಆಣೆಕಲ್ಲೆಲ್ಲ ಆಡ್ತಿದ್ದೆ. ನಾವೆಲ್ಲ ಅವಾಗೆಲ್ಲ ಎಷ್ಟು ಆಣೆಕಲ್ಲು ಆಡ್ತಾಯಿದ್ವಿ ಗೊತ್ತಾ. ಆಣೆಕಲ್ಲು ಆಡಿ ಗೆದ್ಕೊಂಡು ಅದು ಸೋತರಿಗೆ ಎಷ್ಟು ಕೈಗೆಲ್ಲ ಹೊಡಿತಿದ್ವಿ. ನೀವಿಗೆಲ್ಲ ಈ ಥರ ಇದೆ ಚೈಲ್ಡ್ಹುಡ್ ಮೆಮೊರಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಓಕೆನಾ. ನೋಡಿ ಅಮ್ಮ ಎಲ್ಲ ಸರಿ ಅಂದರೆ ಕುರಿಮರಿ ಮೆಸ್ದು ಇಲ್ಲಿಗೆ ಇಟ್ಕೊಬಂದು ಸ್ವಲ್ಪ ದೂರ ಅಷ್ಟು ನಮ್ಮ ಮನೆ ಇದ್ರಿಂದ ಶುಂಠಿ ಹಾಕಿದ್ವಲ್ಲ ಅವತ್ತು. ಇಲ್ಲಿ ಇದು ಸ್ವಲ್ಪ ಎಲ್ಲ ಇದು ಮಳೆ ಬಂದಿತ್ತು, ಚೆನ್ನಾಗಿ ಚಿಗ್ರಿತ್ತು, ಅದನ್ನೆಲ್ಲ ಉಕ್ಕೆ ಹೊಡೆಸ್ಬಿಡ್ತಾರೆ. ಅದಕ್ಕೆ ಸರಿ ಅಂತ ಮೇಯಿಸ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಎಲ್ಲದನ್ನು ಮೇಯಿಸ್ಕೊಂಡ್ರೆ ಎಷ್ಟು ವಾತಾವರಣ ತಂಪಿಗೆ. ಒಂದ್ಸರಿ ಬಿಸಿಲು ಬಂದುಬಿಡುತ್ತೆ, ಒಂದ್ಸರಿ ತಣ್ಣಗಿರುತ್ತೆ. ನಾನು ವಾಯ್ಸ್ ಓವರ್ ಕೊಡಬೇಕು ಅಂದ್ಕೊಂಡಾಗೆಲ್ಲ ಟ್ರೈನ್ ಸೌಂಡು, ಇಲ್ಲಾಂದರೆ ಐಕ್ಳುಗಳ ಸೌಂಡು. ಯಪ್ಪ ಸಾಕಾಯ್ತು ಅನ್ಸೋದು. ಟ್ರೈನ್ ಬರ್ತಾನೆ ಇರ್ತವೆ, ನಾನು ಪಾಸ್ ಮಾಡಿ ಕೊಡ್ತಾ ಇರ್ತೀನಿ ನೋಡಿ. ಸರಿ ಅಂದ್ಬಿಟ್ಟು ಇಲ್ಲಿ ಅಮ್ಮಂಗೆ ದನಗಳೆಲ್ಲ ಇಟ್ಕೊಟ್ಟೆ. ಅಲ್ಲಿ ನನ್ನ ತಂಗಿನೂ ಮೆಸ್ತೀವಿ, ನಮ್ಮ ಅಕ್ಕ ಎಲ್ಲ ಮೆಸ್ತಿ. ನಾನು ಸರಿ ನೀರೊಳಗೆ ಉರಾಕ್ತೀನಿ, ಉರಾಕ್ಬಿಟ್ಟು ಅಷ್ಟೊತ್ತಿಗೆ ಉರಾಕಿದ್ರೆ ನಾನು ಬರ್ತೀನಿ ಅಂತಂದು. ರೋಜಾ ಹೂವು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಇದ್ರೊಳಗೆ ರೋಜಾ ಹೂವಲ್ಲಿ ಎಷ್ಟು ಕಲರ್ ಬರುತ್ತೆ ಅಂದರೆ, ರೆಡ್ಡು ಪಿಂಕು ಒಂಥರ ಇದು ಕಲರ್ ಥರ ಎಷ್ಟು ಚೆನ್ನಾಗಿರ್ತದೆ. ಅವಾಗೆಲ್ಲ ನಾವು ಎಷ್ಟು ಚೈಲ್ಡ್ಹುಡ್ ಮೆಮೊರಿ ನೆನಪಾಗ್ತಾ ಇತ್ತು. ಈ ಹೂವು ತೊಗೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಹೆಂಗೆಲ್ಲ ಇದ್ವಿ, ಅದೊಂಥರ ಇದು ನೆನಪು ಎಷ್ಟು ಚೆನ್ನಾಗಿ. ಇವಾಗೆಲ್ಲ ಫೋನು ಬರೀ ಆಟಗಳಷ್ಟೇ, ಅವಾಗೆಲ್ಲ ಬರೀ ಚಿಪ್ಪು ಮತ್ತು ಕಪ್ಪೆ ಮಾಡ್ಕೊಳೋದಂತೆ ಈ ಥರ, ನಾವೆಲ್ಲ ಆ ಥರನೇ ಆಟ ಆಡೋದು. ಆಮೇಲೆ ಒಲೆಯಲ್ಲಿ ಅಡುಗೆ ಮಾಡ್ಕೊಳೋದು, ಒಂಚೂರು ಸಾಯಿಗರಿ ಇಟ್ಕೊಂಡು ಚುಪ್ಪರೆಲ್ಲ ಅಡುಗೆ ಮಾಡ್ಕೊಳೋದು, ಎಷ್ಟು ಚೆನ್ನಾಗಿತ್ತು. ಅದರ ಮೆಮೊರಿನೇ ಒಂಥರ ಚೆನ್ನಾಗಿರುತ್ತೆ. ಸರಿ ಅಂದ್ಬಿಟ್ಟು ಅನ್ನ ಎಲ್ಲ ಆಗಿತ್ತು, ಸರಿ ಅಂದ್ಬಿಟ್ಟು ಅವ್ರಿಗೆಲ್ಲ ಊಟ ಇಟ್ಕೊಟ್ಟೆ. ಸಾಂಬಾರು ಮಾತ್ರ ಎಮ್ಮಿ ಮಮ್ಮಿ ಚೆನ್ನಾಗಿತ್ತು ಅಂತ ಎಲ್ಲ ಚಿಕ್ಕಿ ಚೆನ್ನಾಗಿತ್ತು ಅಂತ ಎಲ್ಲ ಅಂತಾಯಿರು. ಸರಿ ಅಂದ್ಬಿಟ್ಟು ಅಂತ ಇವಾಗ ನನ್ನ ಮಗಳಿಗೆ, ನನ್ನ ಅಕ್ಕನ ಮಗಳಿಗೆ ಅವಳು ತಲೆ ತೊಳೆದ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿದ್ಲು. ಸರಿ ನನ್ನ ಮಗಳಿಗೆ, ಇವಳಿಗಂತೂ ನಾನು ತಲೆ ತೊಳಿಬೇಕು ನನಗೆ ಸಾಕಾಗಿ ಹೋಗ್ಬಿಡುತ್ತೆ. ನನ್ನ ಮಗಳಿಗಂತೂ ನನಗೆ ಅಯ್ಯಪ್ಪ ಯಾರಪ್ಪ ಕಂಡಿಡ್ಬಿಟ್ರು ಅನ್ಸ್ಬಿಡುತ್ತೆ. ಇದು ಕೂದಲು ಮಾತ್ರ ಉದ್ದ ಬೇಕು ಅಂತಾಳೆ, ಈ ಥರ ಹಚ್ಚಿಸ್ಕೊಳೋದಿಲ್ಲ, ಈ ಥರ ತೊಳಸ್ಕೊಳೋದಿಲ್ಲ. ಸರಿ ಅಂದ್ಬಿಟ್ಟು ನಾನು ಏನಪ್ಪ ಕರೆಂಟ್ ಬಂದಿತ್ತು, ಅದಕ್ಕೆ ನೀರು ಸ್ಟಾರ್ಟ್ ಮಾಡ್ಬರೋಣ ಅಂತ ಬಂದೆ. ತಲೆಗೆಲ್ಲ ಇದು ಮೆಹಂದಿ ಹಚ್ಕೊಂಡಿದ್ವಲ್ಲ ಎಷ್ಟು ತಣ್ಣಗಿತ್ತು ಗೊತ್ತಾ. ಕೂದಲು ಮಾತ್ರ ಎಷ್ಟು ಸಾಫ್ಟ್ ಆಗಿತ್ತು ಅಂದರೆ ಮಾತ್ರ. ನನ್ನ ಅಕ್ಕನ ಮಗಳಿಗೆ, ನನಗೆ, ನನ್ನ ತಂಗಿ, ನಮ್ಮ ಅಕ್ಕ ಎಲ್ಲರೂ ಹಚ್ಕೊಬಿಟ್ಟಿದ್ದು ಫುಲ್ಲು. ಫೈನಲಾಗಿ ನಮ್ಮದು ಮೆಹಂದಿ ಗಿಡನ ಬೋಳ ಮಾಡಿಬಿಟ್ವಿ, ಎಲ್ಲ ಕಟ್ ಮಾಡಿ ನಮ್ಮಮ್ಮ ಎಲ್ಲ ತಂತು ಎಲ್ಲ ಅರ್ದ್ಬಿಟ್ಟು ಎಲ್ಲ ಹಚ್ಕೊಂಡ್ವಿ. ಇನ್ನು ಸರಿ ಅಂದ್ಬಿಟ್ಟು ನಾನು ನೀರು ಸ್ಟಾರ್ಟ್ ಮಾಡಿ ಬಂದೆ. ಇನ್ನು ತಿಂಡಿ ಎಲ್ಲ ಮಾಡ್ಕೋಬೇಕು, ತಿಂಡಿ ಎಲ್ಲ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡೆ. ಸರಿ ಅಂದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ನಾನು ಎಣ್ಣೆ ಹಚ್ಕೊಂಡೆ ಚೆನ್ನಾಗಿ ತಲೆಗೆ, ಅವ್ರಿಗೂ ಹಚ್ಚಿದೆ. ಅದು ಹಚ್ಕೊಂಡಿದ್ದ ಇದು ಮೆಹಂದಿನ ಹಚ್ಕೊಂಡಿದ ತಕ್ಷಣ ಬೆಳಗ್ಗೆಗೆ ನಾವು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು, ಇನ್ನೂ ಸಾಫ್ಟ್ ಆಗುತ್ತೆ. ಸರಿ ಅಂದ್ಬಿಟ್ಟು ನಾನು ಇವಾಗ ದನಗಳಿಗೆಲ್ಲ ಮೇವು ಹಾಕಿದ್ವಿ, ಎಲ್ಲ ಕಟ್ಟಾಕಿದ್ವಿ. ಅದಕ್ಕೆ ನಾನು ಇಲ್ಲಿ ನೋಡಿ ಇವಾಗ ಮಾವಿನ ಗಿಡ ಈ ಥರ ಚಿಕ್ಕದೊಂದು ಈ ಥರ ನಾವು ತೋರಿಸಿದ್ದಾರೆ ನಿಮಗೆ. ಅಲ್ಲಂತೂ ಇರೋದೇ ಮಾವಿನಕಾಯಿನೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಎಲ್ಲರೂ ಹೊತ್ತಿಗೆ. ಏನು ಇಲ್ಲೇ ಇಲ್ಲ, ಒಂದು 2-3 ಇದಾವೆ ಅಷ್ಟೇ. ಎಲ್ಲ ಬಂದವರೆಲ್ಲ ಚೆನ್ನಾಗಿದೆ ಸೀದಾ ಮಾತ್ರ ಸ್ವೀಟ್ ಇದೆ ತುಂಬಾ, ಒಂದು ಚೂರೂ ಹುಳಿ ಇಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿದೆ. ಬಿಟ್ಟರೆ ಒಂದು ಎಷ್ಟೊಂದು ಬಿಟ್ಟಿದ್ವಿ ಗೊತ್ತಾ. ಸತಿ ಅಂತೂ ಎಷ್ಟೋ ಇದ್ವಿ, ತಿನ್ನೋರೇ ಯಾರು ಇಲ್ಲ. ಇವಾಗಂತೂ ಎಲ್ಲ ಕಿತ್ಕೊಂಡು ಖಾಲಿ ಮಾಡಾಕಿದೆ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಗಿಳಿ ಮಾವಿನಕಾಯಿ ಥರ. ಈ ಕಡೆ ಇದು ಹುಳಿನೂ ಇಲ್ಲ, ಈ ಕಡೆ ಸಿಹಿನೂ ಇಲ್ಲ, ಮೀಡಿಯಮ್ ಆಗಿದೆ. ಹುಳಿ ಒಂಥರ ಸಿಹಿ ಥರ ಚೆನ್ನಾಗಿದೆ. ಮತ್ತು ಯಾರಿಗೆ ಮಾವಿನಕಾಯಿ ಇಷ್ಟ ಹೇಳಿ. ನಾನು ಹಿಂಗೆ ಮಾವಿನಕಾಯಿ ಕಿತ್ಕೊಂಡಿದ್ದ ತಕ್ಷಣ ಹಿಂಗೆ ಕಲ್ಲು ಉಜ್ಬಿಡ್ಬೇಕಿಲ್ಲ, ಹಾಲು ಇರುತ್ತಲ್ಲ ಅದು ಮುಖದ ಮೇಲೆ ಬಿದ್ದರೆ ಮಾತ್ರ ಹೆಂಗೆ ಗಲೆ ಆಗುತ್ತೆ ಅಂದರೆ, ನನ್ನ ತಂಗಿ ಮಗ ಏನು ಮಾಡಿದ್ದಾನೆ ಮೊನ್ನೆ ಕಿತ್ಕೊಬಿಟ್ಟು ದೂರದಿಂದ ಕಿತ್ಕೋಬೇಕು. ಅದು ಕಿತ್ಕೊಂಡಿದ್ದ ತಕ್ಷಣ ಹಾಲೇನಾರ ಬಿದ್ದರೆ ಫುಲ್ಲು ಸುಟ್ಟೋದಂಗೆ ಆಗ್ಬಿಡುತ್ತೆ. ನಾನು ಕಿತ್ಕೊತಿರೋದಕ್ಕೆ ನನ್ನ ಮಗಳೆಲ್ಲ ಓಡ್ಬಿಟ್ಟು ಬರ್ತಾ ಇದ್ದಾರೆ. ಮಮ್ಮಿ ನಾನು ಕಿತ್ಕೊತೀನಿ, ಇಲ್ಲಿ ದಪ್ಪದೊಂದಿದೆ ಮಮ್ಮಿ, ಹಂಗೆ ಹಿಂಗೆ ಅಂತ ಬಂದು ಹೇಳ್ತೀಯಲ್ಲ. ಅಯ್ಯೋ ಯಾರೋ ಕಿತ್ಕೊಬಿಟ್ರು ಅಂತ ಅಂದ್ಬಿಟ್ಟು ನನ್ನ ಮಗಳು ನೋಡಿ. ಇಲ್ಲ ಓಡಿಸಿದ್ದೀನಿ, ಒಂದೇ ಇರೋದು ಮೇಲ್ಗಡೆ, ಅಲ್ಲಿಲ್ಲ ಅದ ಸಣ್ಣದು, ಅಷ್ಟೊಂದು ದಪ್ಪ ಇಲ್ಲ. ಇಟ್ಕೊ ಇದು ಚಿಕ್ಕಿಲಿ.
ಕಿತ್ಕೊಂಡ್ಬಿಟ್ಟು ಇವಾಗ ಎಲ್ಲ ವಾಶ್ ಮಾಡ್ಕೊಂಡು ಕ್ಲೀನಾಗೆ ತೊಳ್ಕೊಂಡು ಕ್ಲೀನಾಗಿ ಸಣ್ಣ ಸಣ್ಣ ಕುತ್ರಿಸ್ಕೊಂಡು ಅದು ಮಾಡ್ಕೊತವೆ. ದಿನ ತಿನ್ನೋದೇ ಆಗಿದೆ ಇವರಂತೂ. ಇವಾಗ ಒಂದು 4 ಇದ್ದಾವೇನೋ ಅಷ್ಟೇ. ಅದನ್ನು ಇನ್ನೇ ಖಾಲಿ ಆದರೆ ಇನ್ನಿಲ್ಲ. ಇನ್ನೊಂದು ಸಣ್ಣ ಸಣ್ಣದು ಚಿಕ್ಕದೊಂದಿದ್ದಾವೆ. ಅವು ಒಂದು ಸ್ವಲ್ಪ ದಪ್ಪ ಆದರೆ ಅವನ್ನಾಗಿ ತಿನ್ನೋದಷ್ಟೇ. ನಾವು ಅಷ್ಟೇ ಚೆನ್ನಾಗಿರುತ್ತೆ. ಖಾರದ ಪುಡಿ ಉಪ್ಪು ಸಕ್ಕರೆ ಹಾಕೊಂಡು ತಿಂತಾರೆ ಅಪ್ಪ. ಐಕ್ಳುಗಳೆಲ್ಲ ಇದ್ದಕ್ಕೂ ಚಿಕ್ಕದೇ ಕಿತ್ಕೊಂಡು ತಿಂತಿದ್ದು. ದಪ್ಪ ಆಗಕ್ಕೆ ಬಿಡಲೇ ಇಲ್ಲ ಅತ್ತಾಗಿ. ಸಣ್ಣದಿದ್ದನಾಗೆ ಕಿತ್ಕೊಂಡು ಖಾಲಿ ಮಾಡಿ ಹಾಕಿದ್ದು. ಸರಿ ದಪ್ಪ ಆಗಲಿ ಬಿಡು ಅಂದರೆ ಕೇಳಿ ನಮ್ಮ ಅಕ್ಕನ ಮಗನಂತ ಹೆಂಗಿ ಮಕ್ಕಳು. ಅಯ್ಯೋ ನನ್ನ ಮಗಳು ನನ್ನ ಮಗ ಅಯ್ಯಪ್ಪ ಯಾರು ಹೇಳ್ತಾರೆ ಕೇಳೋದಿಲ್ಲ ಏನಿಲ್ಲ ಐಕ್ಳುಗಳಂತೂ. ಸರಿ ಅಂದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೊಂಡು ನನ್ನ ಮಗಳು ನಾನು ಉಜ್ಜಿ ನಾನು ತೊಳಿತೀನಿ. ಅದಕ್ಕೆ ಅವಳು ಹಂಗೆ ತೊಳೆದ್ಬಿಟ್ಟು ತಗೊಂಡು ಇವಾಗ ಹೋಗ್ತಿದ್ದಾರೆ. ಕ್ಲೀನಾಗಿ ಮಮ್ಮಿ ನಾನು ಉತ್ತರಿಸ್ತೀನಿ, ಸಣ್ಣ ಸಣ್ಣ ಕುಯ್ಕೋತೀನಿ. ನನ್ನ ಮಗ ಬಿಡ್ತಿಲ್ಲ, ದಪ್ಪ ಹಿಡ್ಕೊಂಡು ಕುತ್ಕೊಬಿಟ್ಟಿದ್ದಾನೆ. ನಾನು ಇದನ್ನು ಕುಯ್ತೀನಿ ಮಮ್ಮಿ, ನಾನು ಕುಯ್ಬೇಕು. ಸರಿ ಕುಯ್ಲಿ ಬಿಡು ಮಮ್ಮಿ ಅವನು ಅಂತಂದ್ಬಿಟ್ಟು ನನ್ನ ಮಗಳು. ಇವನು ಕುಯ್ಯಕ್ಕೆ ಬರಲಿಲ್ಲ ಅವನಿಗೆ. ಅವ್ನು ಕುಯ್ಯೋಕ್ಕೆ ನನ್ನ ಮಗಳು ನಾನೇ ಕುಯ್ತೀನಿ ಬಿಡು ಅಂದ್ಬಿಟ್ಟು ಇಸ್ಕೊಂಡ್ಲು. ಅದಕ್ಕೆ ಇಸ್ಕೊಂಡ್ಬಿಟ್ಟು ಎಲ್ಲದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡು ಸಣ್ಣ ಸಣ್ಣ ಕುಯ್ದು ಉಪ್ಪು ಖಾರದ ಪುಡಿ ಸಕ್ಕರೆ ಎಲ್ಲ ಹಾಕ್ಕೊಂಡು ನನ್ನ ಮಗ ಬೇರೆ ಹಿಡ್ಕೊಂಡಿದ್ದಾನೆ. ನನಗೆ ಖಾರ ಜಾಸ್ತಿ ಬೇಕು ಮಮ್ಮಿ ಅಂದ್ಬಿಟ್ಟು ಖಾರ ಸ್ವಲ್ಪ ಜಾಸ್ತಿ ಹಾಕೊಂಡು ಅವನು ಸಪ್ರೇಟ್ ಇಟ್ಕೊಂಡು ತಿಂತಿದ್ದಾನೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ಹುಳಿ ಖಾರ ಮಾತ್ರ. ನೀವೊಂಥರ ಈ ಥರ ಮಾವಿನಕಾಯಿ ನೀವೇಂದ್ರೆ ಅಂಗಡಿಲಿ ತಂದರೆ ಈ ಥರ ಮಾಡ್ಕೊಂಡು ತಿನ್ನಿ, ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಸರಿ ಅಂತ ಐಕ್ಳೆಲ್ಲ ಕುತ್ಕೊಂಡು ಇವಾಗ ತಿಂತಾಯಿದ್ವು. ನಾನು ಸರಿ ಅಂದ್ಬಿಟ್ಟು ಎಲ್ಲ ಸರಿ ಇವಾಗ ಏನೇನು ಕುತ್ಕೊಂಡು ತಿಂತಿದ್ದೆ. ನಮಗೂ ಇನ್ನೇನಿಲ್ಲ ಕೆಲಸ ಇಲ್ಲ. ಇನ್ನು ಮಧ್ಯಾಹ್ನ ಮಾಮೂಲಿ ಊಟನ ಮಾಡ್ಕೊಂಡು ನೀರು ಕುಡಿಸಿ ದನಗಳಿಗೆ ನೀರು ಕುಡಿಸಿ ದಿನ ಡೈಲಿ ರೂಟೀನ್ ಇದ್ದೇ ಇರುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ.